ಹಾಯ್ ವೆಲ್ಕಮ್ ಬ್ಯಾಕ್. ನಾನೆನ್ನೆ ಹೇಳ್ದಲ್ಲ ನಾವೆಲ್ಲರೂ ನಮ್ಮ ಅತ್ತೆ ಮನೇಲಿದ್ವಿ. ಸೊ ಇವನು ಸ್ಯಾಂಡಿ ಬಂದ್ಬಿಟ್ಟು ಅಲ್ಲೇ ಕುಂತಿದ್ದ. ಕೂಗಿದ ತಕ್ಷಣ ಎಷ್ಟು ಅಲರ್ಟ್ ಆಗ್ತಾನೆ. ಆ್ಯಂಡ್ ಇಲ್ಲಿ ಇದು ಗಂಜಿ ಕುಡಿತಾ ಇದ್ದೆ. ಆ್ಯಂಡ್ ಅದಾದಮೇಲೆ ಫೈಲ್ಸ್ ತುಂಬ ಇದ್ವು ಅಂತ ಬೆಳಿಗ್ಗೆ ಆ್ಯಕ್ಚುಲಿ ವರ್ಕ್ ಮಾಡಬೇಕಿತ್ತು. ಆ್ಯಕ್ಚುಲಿ ನಂಗೆ 1 to 10, ಬಟ್ ಆದರೂ ಬೆಳಿಗ್ಗೆ ಫೈಲ್ಸ್ ಇರೋ ಕಾರಣ ಮತ್ತೆ ನಾನು ಲಾಗಿನ್ ಆಗಬೇಕಿತ್ತು 1 hour. ಸೊ ಕಾಲ್ ಬಂದಿತ್ತು TNಯಿಂದ. ಸೊ ಹಂಗಾಗಿ ಇಲ್ಲಿ ಲಾಗಿನ್ ಆಗ್ತಾಯಿದ್ದೆ ನಾನು. ಆ್ಯಕ್ಚುಲಿ ಅದು ಏನೇನೋ ಫೈಲ್ಸ್ ಇತ್ತೀಚೆಗೆ ತುಂಬ ಬರ್ತಾಯಿದೆ. ಸೊ ಬೆಳಿಗ್ಗೆನೂ ಲಾಗಿನ್ ಆಗಬೇಕು ಮತ್ತು ಮಧ್ಯಾಹ್ನ ಲಾಗಿನ್ ಆಗಬೇಕು, ಆ ಥರ ಆಗಿದೆ. ಆ್ಯಂಡ್ ಬೆಳಿಗ್ಗೆ ಲಾಗೌಟ್ ಆದೆ, ಹಾಗೆ ಶಾಪಿಗೆ ರೆಡಿ ಆದೆ. ನಾನು ಹೋಗ್ತಾಯಿದ್ದೆ, ನಮ್ಮ ತಮ್ಮ ಬಂದಿದ್ದೆ ಡ್ರಾಪ್ ಮಾಡೋಕ್ಕೆ. ಆ್ಯಂಡ್ ಇದು ವಾಪಸ್ ಹೋಗ್ತಾಯಿದ್ದೆ. ನಾನು ಶಾಪಲ್ಲಿ ಏನು ನಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ವಾಪಸ್ ಹೋಗ್ತಾಯಿದ್ದೆ. ಆ್ಯಂಡ್ ನಮ್ಮ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಎಲ್ಲರೂ ಅತ್ತೆಯವರೆಲ್ಲರೂ ನಮ್ಮ ಮನೆಗೆ ಬಂದರು. ಆ್ಯಂಡ್ ನಮ್ಮ ಅಮ್ಮ ತಾಳೆಹಣ್ಣು ತಂದಿದ್ದ, ಅದರಲ್ಲಿ ಹಾರ್ಟ್ ಶೇಪ್ ಇತ್ತು ಅಂತ ತೋರಿಸ್ತಾ ಇದ್ದ. ಇಷ್ಟು ಕ್ಯೂಟಾಗಿತ್ತು ಇದು. ಆ್ಯಂಡ್ ನಾವೆಲ್ಲರೂ ಕಸಿನ್ಸ್ ಯಾವನ ಮೀಟ್ ಆದಾಗ ಈ ಥರನೇ ಒಂದೇ ಪರಾತದಲ್ಲಿ ಕೂಡ್ತೀವಿ ಊಟಕ್ಕೆ. ಬಾವಾ ಸುಮ್ ಚಂದಮಮ್ಮ. ಆ್ಯಂಡ್ ಅದಾದಮೇಲೆ ನಮ್ಮ ತಮ್ಮಗೆ ಮಾಮಗೆ ಅಲೋವೆರಾ ಹಚ್ಬೇಕಾಗಿತ್ತು ಹೇರ್ಗೆ. ಸೊ ನಮ್ಮ ತಮ್ಮ ಇದು ಸ್ಲೋ ಮೂಮೆಂಟ್ ಕ್ಯಾಪ್ಚರ್ ಮಾಡ್ದ. ಅವನಿಗೂ ಸಖತ್ ಇಂಟ್ರೆಸ್ಟ್ ಇದೆಲ್ಲ ಫೋಟೋಗ್ರಫಿಯಲ್ಲೆಲ್ಲ. ದಿವ್ಯಾ ಏನು ಮಾಡ್ತಿದ್ಯಾ? ಅಲೋವೆರಾ ಹೇಗೆ ಅನಿಸ್ತಿದೆ ನಿಮಗೆ? ಚಂದನ್ ಪಾಟೀಲ್ ಚಂದ ಆಯ್ತಾ? ಆ್ಯಂಡ್ ಇಲ್ಲಿ ನಮ್ಮ ಅಮ್ಮಗೆ ಅಪ್ಲೈ ಮಾಡ್ತಾಯಿದ್ದೆ ನಾನು ಅಲೋವೆರಾನ. ಸೊ ನಮ್ಮ ಅಕ್ಕ ಟೇಕ್ ಓವರ್ ಮಾಡಿದ್ಲು ವೀಡಿಯೋನ. ಹೆಂಗೆ ಅನಿಸ್ತು ನನ್ನ ಟ್ರೀಟ್ಮೆಂಟ್? ಚೆನ್ನಾಗಿತ್ತು. ರೇಟಿಂಗ್ಸ್ ಔಟ್ ಆಫ್ 5? ಔಟ್ ಆಫ್ 5. ಥ್ಯಾಂಕ್ ಯು. ಆ್ಯಂಡ್ ಅಷ್ಟೊತ್ತಿಗೆ ನಾನು ಲಾಗೌಟೇ ಆಯಿತು. ಅದಾದಮೇಲೆ ಮಜ್ಜಿಗೆ ಕುಡಿತಿದ್ದೆ. ಆ್ಯಂಡ್ ನನಗೆ ಅವತ್ತೇನು ಅನಿಸಿದೆ ಅಂದರೆ ಲೈಕ್ ಏನು ಕೆಲವೊಂದು ಸಿಚುವೇಶನು ಅಥವಾ ಮುಂದೆ ಇರೋ ಪರ್ಸನ್ನು ಏನೋ ಗೊತ್ತಿಲ್ಲ, ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ನಾವಾಗಿರಲ್ಲ, ಲೈಕ್ ಬೇರೆಯವ್ರ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇನೋ ನಮ್ಮ ಥರನೇ ಇರಲ್ಲ. ಅದು ಯಾಕೆ ಹಂಗೆ ಆಗ್ತೀವೋ ಏನೋ, ಆ ಸಿಚುವೇಶನ್ ಹಂಗೆ ನಮ್ಮನ್ನ ಮಾಡುತ್ತೋ ಬೇರೆಯವ್ರ ಥರ ರಿಯಾಕ್ಟ್ ಮಾಡೋಕ್ಕೆ, ಅಥವಾ ಅಪೋಸಿಟ್ ಇರೋ ಪರ್ಸನ್ ಹಂಗೆ ನಮ್ಮನ್ನ ಟ್ರಿಗರ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾವು ಆ ಪರ್ಸನ್ನೇ ಆಗಿರೋಂಗಿಲ್ಲ, ಆ ಥರ ಬಿಹೇವ್ ಮಾಡಿಸ್ಬಿಡುತ್ತೆ ಒಂದೊಂದು ಟೈಮಲ್ಲಿ. ಅದೇ ಯೋಚನೆ ಮಾಡ್ತಾ ಕುಡಿತಾ ಇದ್ದೆ. ಆ್ಯಂಡ್ ಗಮ್ಮಿಸ್ ತೊಗೊಂಡೆ. ದಟ್ಸ್ ಇಟ್ ಫಾರ್ ದ ಡೇ.